ಬಿಚ್ಕೊಡ್ಲಾ? ಹಾಂ, ಅದು ಹಂಗೆ ಕುಡೀರಿ ಬಿಡಿ. ಇದನ್ನು ಹಂಗೆ ಕುಡೀರಿ ಇದನ್ನು. ಹಾಂ, ಅದು ಅದೇ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ನಿಮ್ಮದು ಯಾವ ಊರು? ಯಾವ ಊರು ನಿಮ್ಮದು? ಅಲೋ, ಕುಡಿಗಲ್ಲು. ಕುಣಿಗಲ್ಲು. ಹೇಗೆ ಬಂದ್ರಿ ಇಲ್ಲಿಗೆ? ಇಲ್ಲೇ ಇದ್ದಾರೆ. ನಮ್ಮ ತಾಯಿ 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 ಕರ್ಕೊಬಂದ್ರಾ? ಯಾರು ನಿಮ್ಮ ತಾಯಿ? ಅಲೋ, ಎಲ್ಲಿದ್ದಾರೆ? ಹಾಂ, ಹೊಸಕಿರಳ್ಳಿ. ಹೊಸಕೆರೆಹಳ್ಳಿಲಿದ್ದಾರಾ? ಇಲ್ಲಿಗೆ ಹೇಗೆ ಬಂದ್ರಿ? ಹಾಂ, ಹಂಗೆ ಸುಮ್ಮನೆ ಬಂದು ಸಾರ್ ಬಂದೆ. ಅಲ್ಲ, ಇಲ್ಲಿವರೆಗೂ ಯಾರು ಕರ್ಕೊಬಂದಿದ್ದು ನಿಮ್ಮನ್ನು? ಫೋನ್ ಮಾಡಿದೆ. ಅಂತ ತಾಯಿ ನಮ್ಮ ಫೋನ್ ಮಾಡಿದೆ, ಕನೆಕ್ಟ್ ಆಗಿ. ಮನೇಲೆಲ್ಲ ಅಪ್ಪ ಅಮ್ಮ ಎಲ್ಲ ಇದ್ದಾರಾ? ನಾವು ಕರ್ಕೊಂಡೋದ್ರೆ ಬರ್ತೀರಾ ನಮ್ಮ ಜೊತೆ? ನಿಮ್ದು ಏನು ಅಡ್ರೆಸ್ ಪ್ರೂಫ್ ಏನೂ ಇಲ್ವಾ ನಿಮ್ಮ ಹತ್ರ? ಹ್ಞೂ, ಇದೆಯಾ? ಏನು ಇಟ್ಕೊಂಡಿದ್ದೀರಾ? ಏನಿದೆ? ಆಧಾರ್ ಕಾರ್ಡು ಏನಾದ್ರು ಇದೆಯಾ? ಬ್ಯಾಗ್ ಏನಾದ್ರು ತೊಗೊಬಂದಿದ್ದೀರಾ? ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಹಾಸನದ ಗೊರೂರು ಮೇನ್ ರೋಡಲ್ಲಿ ಒಬ್ಬರು ನಿರಾಶ್ರಿತರು ನಮಗೆ ಸಿಕ್ಕಿದ್ರು. ಅವ್ರನ್ನ ನಮ್ಮ ಆಶ್ರಮ ಅಂದರೆ ನಮ್ಮ ತೇಜೋದಯ ಆಶ್ರಮದ ತೇಜು ಅವರ ಜೊತೆ ಇಬ್ಬರು ಸೇರಿ ನಾವು ಅವ್ರನ್ನ ಇವತ್ತು ಪೊಲೀಸ್ ಮುಖಾಂತರ ಕರ್ಕೊಂಡು ಇವತ್ತು ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದ್ವಿ. ತುಂಬ ಆರೋಗ್ಯ ಹದಗೆಟ್ಟಿದೆ. ಸುಮಾರು 8 ದಿನಗಳಿಂದ ಅವರು ಬಸ್ ಸ್ಟ್ಯಾಂಡಲ್ಲೇ ಮಲಗ್ತಾಯಿದ್ರು. ಊಟ ತಿಂಡಿ ಏನೂ ಇರಲಿಲ್ಲ. ನಮಗೆ ಫೋನ್ ಕರೆ ಬಂದು ಈ ಥರ ಒಬ್ಬರು ಇದ್ದಾರೆ ಅಂತ ಹೇಳಿದಾಗ ಹೋಗಿ ಅವ್ರನ್ನ ಕರ್ಕೊಂಡು ನಮ್ಮ ಆಶ್ರಮಕ್ಕೆ ಸೇರಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ನಮ್ಮ ಆಶ್ರಮದಲ್ಲೇ ಇರ್ತಾರೆ. ಇವರು ಕುಣಿಗಲ್ ಅಂತ ಹೇಳ್ತಿದ್ದಾರೆ. ಬೈ ಚಾನ್ಸ್ ಏನಾದರೂ ನಿಮಗೆ ಗೊತ್ತಿದ್ದರೆ ಇವ್ರ ಬಗ್ಗೆ ಇವ್ರದ್ದು ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ. ದಯಾನಂದ್ ಅಂತ ಹೇಳ್ತಿದ್ದಾರೆ. ಕುಣಿಗಲ್ಲು ನಮ್ಮ ತಂದೆ ಹೆಸರು, ಅವರ ತಂದೆ ಹೆಸರೆಲ್ಲ ಹೇಳ್ತಿದ್ದಾರೆ. ನಿಮ್ಗೇನಾದ್ರು ಗೊತ್ತಿದ್ದರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವೇನಾದ್ರೂ ಅವ್ರ ಮನೆಗೆ ತಲುಪ್ಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು.